ಮಾತಾಡೋಂಥದ್ದು ಏನಿಲ್ಲ. ಏನು ಮಾತಾಡಲಿ ಅಂತ ವಿಷಯ. ಇಲ್ಲಿ ತನಕ ನಿಮ್ಗೆ ನೋಡೋಕ್ಕೆ ಅಂತ ತನಕ ಕಾಯ್ಕೊಂಡು ಅರ್ಧ 1 ಗಂಟೆ ಇದ್ದರೆ ನಾನು ಬರೋವಂಥ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ನಮ್ಮ ಡ್ರೈವರು ಮತ್ತು ನಮ್ಮ ಜೊತೆ ಇರೋ ಹುಡುಗನಿಗೆ ಗನ್ಮ್ಯಾನ್ ಅವ್ರಿಗೆ ಫೋನ್ ಬರ್ತಾಯಿತ್ತು. ಅವಾಗ ಗೊತ್ತಾಯಿತು ನನಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ನನಗೆ ವಿಷಯ ಗೊತ್ತಿಲ್ಲ. ಆದರೆ ನಾನು ಯಾಕೆ ಬರೋಕ್ಕೆ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ. ಅವತ್ತೆಲ್ಲ ಯಾರು ನಿಮ್ಮ ಜೊತೆ ಓಡಾಡ್ತಾ ಇದ್ರು ಎಲೆಕ್ಷನ್ ಕೂಡ ಅದೇ ಪ್ರೀತಿ ಇಟ್ಕೊಂಡು ಇಲ್ಲಿ ತನಕನೂ ಇವತ್ತು ಈಗಲೂ ಇದ್ದಾರೆ. ಆ ಮೊದಲು ಹೇಗಿದ್ರು ಅದೇ ಪ್ರೀತಿ ವಿಶ್ವಾಸ ಈಗಲೂ ಇದ್ದಾರೆ. ನಾನು ಅಷ್ಟೇ ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ. ನಾನು ಆ ಜನದ ಜೊತೆಲೇ ಇರ್ತೀನಿ. ನಂಗೆ ಅಷ್ಟೇ ಸಾಕು, ಅದೇ ಖುಷಿ ನಂಗೆ ಸಾಕು. ಅಂತಿಮವಾಗಿ ಮೇಡಮ್, ಈ ಥರ ಎಲ್ಲ ಬರಲ್ಲ ಅವರು, ಅಥವಾ ನಮಗೆ ಶಕ್ತಿ ಇಲ್ಲ ಕಾರ್ಯಕರ್ತರಿಗೆ, ಯಾರು ಆ ಥರ ಅಂದ್ಕೊಂಡಿಲ್ಲ ಬಿಡಿ. ಅವ್ರು ಬರಲ್ಲ ಅಂತ ನಮ್ಮ ಜನ ಅಂತೂ ಅವ್ರು ಯಾರೂ ಆ ಥರ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದೆಲ್ಲ ಮುಂದೆ ಪಕ್ಷದ ಸಂಘಟನೆ ನೋಡೋಣ ಮುಂದಿನ ದಿನಗಳಲ್ಲಿ ದೇವ್ರು ಹೇಗೆ ದಾರಿ ತೋರಿಸ್ತಾನೆ ಆ ರೀತಿ ನಾವು ಮುಂದುವರಿತೀವಿ. ಗಾಡಿ ಹೋಗ್ಲಿ, ಗಾಡಿಗಳು ಹೋಗ್ಲಿ.
ಎಲ್ಲ ಕಣ್ಣು ಆಗಿದ್ದು ನಮ್ಮನೆಗೆ ಭಾಗ್ಯ ಬಂದೈತೆ ನಮ್ಮೂರಿಗೆ ಅಂತ ಹಾಕಿ ಅಕ್ಕ ಅದು